ಮಂಡ್ಯದಲ್ಲಿ ರಾಜಕೀಯ ಆಟ ಮೇಲಾಟ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಹಿಂದೆಲ್ಲ ಚುನಾವಣೆಗಳು ನಿಂತಂಥ ಸಂದರ್ಭದಲ್ಲಿ ಅದೇ ಹೆಸರಿನ ಬೇರೆ ಬೇರೆ ನಾಯಕರುಗಳನ್ನು ಕೂಡ ನಾಯಕರಾಗೇ ಇರಲಿಲ್ಲ ಅವರು, ಜನಸಾಮಾನ್ಯರನ್ನು ಕೂಡ ಅದೇ ಹೆಸರಿಟ್ಟು ಚುನಾವಣೆಗಳಿಸ್ತಂಥದ್ದು ಕೂಡ ಇದ್ದಾರೆ. ಇಲ್ಲಿ ನಾವೇನು ತೋರಿಸ್ತಾ ಇದ್ದೀವಲ್ಲ, ಈ ಮೂರು ಜನರು ಕೂಡ ಸುಮಲತಾ ಅವರೇ. ಒಬ್ಬರು ಕೆ ಆರ್ ಪೇಟೆಯವರು, ಇನ್ನೊಬ್ಬರು ಶ್ರೀರಂಗಪಟ್ಟಣದವರು, ಮತ್ತೊಬ್ಬರು ಕನಕಪುರದವರು. ಈ ಮೂರು ಜನರ ಹೆಸರು ಕೂಡ ಸುಮಲತಾನೇ. ಒಬ್ಬರು ಸುಮಲತಾ ಮಂಜೇಗೌಡ, ಇನ್ನೊಬ್ಬರು ಸುಮಲತಾ ದರ್ಶನ್, ಮತ್ತೊಬ್ಬರು ಬರೀ ಸುಮಲತಾ. ಈ ಮೂರೂ ಜನರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಿಂದೆ ಎಚ್ ಡಿ ದೇವೇಗೌಡರು ಚುನಾವಣೆ ನಿಂತಹ ಸಂದರ್ಭದಲ್ಲೂ ಕೂಡ ಎಚ್ ಡಿ ದೇವೇಗೌಡ ಅನ್ನುವಂಥ ಹೆಸರಿನವರೇ ನಿಂತಿದ್ದರು. ಇನ್ನು ಹೊಳೆನರಸೀಪುರದಲ್ಲಿ ರೇವಣ್ಣವ್ರು ನಿಂತಹ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿನೇ ನಿಂತಿದ್ದರು. ಅಂದರೆ ಇವೆಲ್ಲವೂ ಕೂಡ ಇದಾವಲ್ಲ, ಇದು ಈ ರಾಜಕೀಯದ ಆಟಗಳು, ರಾಜಕೀಯದ ಚದುರಂಗದ ಆಟಗಳು ಯಾರ್ಯಾರು ಹೆಂಗೆ ತಿರುಗಿಸುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೇನೇ, JDS ಚಿಹ್ನೆಗೆ ಹೋಲುವಂಥ ಗುರುತಿಗೆ ಸುಮಲತಾ ಅರ್ಜಿ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೂರು ಜನ ಸುಮಲತಾಗಳು ಈಗ ಕಣದಲ್ಲಿರುವಂಥದ್ದು. ಬಹಳ ಜನರಿಗೆ ಇವೆಲ್ಲ ಸಂಗತಿಗಳು ಅರ್ಥ ಆಗಲ್ಲ. ಯಾಕಂದರೆ ಒಂದು ಸುಮಲತಾ ಅನ್ನೋರ ಹೆಸರು ನೋಡಿದ ತಕ್ಷಣ ಜನ ಓಟ್ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ನಮ್ಮ ಜನಗಳು ಮುಗ್ಧರು, ಜೊತೆ ತುಂಬ ಸಂಗತಿಗಳು ಅರ್ಥ ಆಗಲ್ಲ. ನಂಬರ್ 1. ಇನ್ನು ಸುಮಲತಾ ಅವರಿಗೆ ದೊಡ್ಡ ಆತಂಕ ಏನಪ್ಪ ಅಂತಂದರೆ, ಆ ಚಿಹ್ನೆ ಇದೆಯಲ್ಲ, ಆ ಚಿಹ್ನೆಯನ್ನು ಮನದಟ್ಟು ಮಾಡಿಕೊಡುವಂಥದ್ದೇ ಒಂದು ದೊಡ್ಡ ಸಂಗತಿ. ಯಾಕಂದರೆ ಅದು ಜನರಿಗೆ ಅನಿಸ್ಬೇಕಲ್ಲ. ಈಗ JDSದಾದರೆ ಒಂದು ಚಿಹ್ನೆ ಇದೆ, ಕಾಂಗ್ರೆಸ್ದಾದ್ರೂ ಒಂದು ಚಿಹ್ನೆ ಇದೆ, BJPದಾದ್ರೂ ಒಂದು ಚಿಹ್ನೆ ಇದೆ. ಯಾರು ಹೇಳಿದ ತಕ್ಷಣ ಹೇಳಿಬಿಡ್ಬೋದು ಇದು BJP ಅಪ್ಪ, ಇದು ಕಾಂಗ್ರೆಸ್ ಅಪ್ಪ, ಇದು JDS ಅಪ್ಪ ಅಂತ. ಆದರೆ ಈ ಹೊಸ ನಿಂತಿರ್ತಾರಲ್ಲ ಅವ್ರದ್ದು ಇದೇ ಪಡಿಪಾಟ್ಲಿರೋದು ಪಾಪ. ಯಾಕಂದ್ರೆ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ, ಚಿಹ್ನೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಇಂಥ ಸಂದರ್ಭದಲ್ಲಿ ಆ ಮನವರಿಕೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚುನಾವಣೆನೇ ಬಂದುಬಿಟ್ಟಿರುತ್ತೆ. ಇನ್ನೇನು ಚುನಾವಣೆಗೆ ಬಹಳಷ್ಟು ದಿನ ಬಾಕಿ ಉಳಿದಿಲ್ಲ. ಇಂಥ ಸಂದರ್ಭದಲ್ಲಿ ಮೂರು ಜನ ಸುಮಲತಾಗಳು ನಿಂತು ಬಿಟ್ಟರೆ, ಒಂದಷ್ಟು ಓಟ್ಗಳೇನಾದರೂ ಡಿವೇಟ್ ಆಗಿಬಿಟ್ರೆ ಅಲ್ಲೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ದು. ಬಹುಶಃ ಇದೇ ಲೆಕ್ಕಾಚಾರದ ಮೇಲೇ ಈ ಮೂರು ಸುಮಲತಾಗಳು, ಅಂದರೆ ಒರಿಜಿನಲ್ ಸುಮಲತನೂ ಸೇರ್ಕೊಂಡಂಗೆ 4 ಜನ ಸುಮಲತಾ ಅವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು.